ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ನವೆಂಬರ್ ತಿಂಗಳಿನ ಮೀನರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಯಾವುದೇ ಒಂದು ರಾಶಿ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ಜಾತಕವನ್ನು ತಿಳ್ಕೋಬೇಕು ಅಂದರೆ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿರೋದು ತುಂಬಾ ಮುಖ್ಯ. ಹಾಗಾಗಿ ಮೊದಲಿಗೆ ನಾನು ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೂರ್ಯ ಮೀನ ರಾಶಿಯ 8ನೇ ಮನೆಯಾದ ತುಲಾ ರಾಶಿಯಲ್ಲಿ ನವೆಂಬರ್ 16ರವರೆಗೆ ತನ್ನ ಸಂಚಾರವನ್ನು ಮಾಡಿ, ನಂತರ ಮೀನ ರಾಶಿಯ 9ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ 16ರಿಂದ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ. ಇನ್ನು ಬುಧ ಮೀನ ರಾಶಿಯ 9ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ 22ರವರೆಗೆ ತನ್ನ ಸಂಚಾರವನ್ನು ಮಾಡಿ, ನಂತರ ಮೀನ ರಾಶಿಯ 8ನೇ ಮನೆಯಾದ ತುಲಾ ರಾಶಿಯಲ್ಲಿ ನವೆಂಬರ್ 23ರಿಂದ ವಕ್ರಿಯಾಗಿ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ. ಇನ್ನು ಶುಕ್ರ ಮೀನ ರಾಶಿಯ 7ನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ನವೆಂಬರ್ 1ರವರೆಗೆ ಮಾತ್ರ ಇದ್ದು, ನಂತರ ಮೀನ ರಾಶಿಯ 8ನೇ ಮನೆಯಾದ ತುಲಾ ರಾಶಿಯಲ್ಲಿ ನವೆಂಬರ್ 2ರಿಂದ 25ರವರೆಗೆ ತನ್ನ ಸಂಚಾರವನ್ನು ಮಾಡ್ತಾನೆ. ಹಾಗೆ ಮೀನ ರಾಶಿಯ 9ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ 26ರಿಂದ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ. ಇನ್ನು ಮಂಗಳ ಮೀನ ರಾಶಿಯ 9ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ. ಅದು ಮಂಗಳನ ಸ್ವಕ್ಷೇತ್ರ ಆಗಿರುತ್ತೆ. ಹಾಗೆ ಗುರು ಮೀನ ರಾಶಿಯ 5ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಶನಿ ಮೀನ ರಾಶಿಯ 1ನೇ ಮನೆಯಾದ ಅಂದರೆ ಮೀನ ರಾಶಿಯಲ್ಲಿಯೇ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ. ಹಾಗೆ ರಾಹು ಮೀನ ರಾಶಿಯ 12ನೇ ಮನೆಯಾದ ಕುಂಭ ರಾಶಿಯಲ್ಲಿಯೂ, ಹಾಗೆ ಕೇತು ಮೀನ ರಾಶಿಯ 6ನೇ ಮನೆಯಾದ ಸಿಂಹ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ತಮ್ಮ ಸಂಚಾರವನ್ನು ಮಾಡ್ತಾರೆ. ಇನ್ನು ನವೆಂಬರ್ ತಿಂಗಳಿನಲ್ಲಿ ಮೀನ ರಾಶಿಯವರ ಮಾಸ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೀನ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಕೆಲವೊಂದಷ್ಟು ಸವಾಲುಗಳು ಇದ್ದರೂ ಕೂಡ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಬಹಳ ಉತ್ತಮವಾದಂತಹ ಸಮಯವಾಗಿರುತ್ತೆ. ಅತಿ ದೊಡ್ಡ ವರ ಏನು ಅಂತ ನೋಡೋದಾದರೆ, ನಿಮ್ಮ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರ್ತಾನೆ. ಇದು ಮಕ್ಕಳು, ಸೃಜನಶೀಲತೆ, ಶಿಕ್ಷಣ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅದೃಷ್ಟವನ್ನು ತರುತ್ತದೆ. 9ನೇ ಮನೆ ಬಹಳ ಶಕ್ತಿಶಾಲಿಯಾಗಿರೋದ್ರಿಂದ ನಿಮ್ಮ ಅದೃಷ್ಟ ಗಣನೀಯವಾಗಿ ಸುಧಾರಿಸುತ್ತದೆ. ಮಂಗಳ 9ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಬಲವಾಗಿ ನವೆಂಬರ್ ತಿಂಗಳು ಪೂರ್ತಿ ಇರೋದರಿಂದ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಇದು ಬಲವನ್ನು ನೀಡ್ತದೆ. ಇನ್ನು ಶನಿ ನಿಮ್ಮ 1ನೇ ಮನೆಯಲ್ಲಿ ಜನ್ಮ ಶನಿಯಾಗಿ ತನ್ನ ಸಂಚಾರವನ್ನು ಮುಂದುವರಿಸ್ತಾ ಇರೋದರಿಂದ ಇದು ಆಂತರಿಕ ಒತ್ತಡ, ಜವಾಬ್ದಾರಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತರುವ ಸಾಧ್ಯತೆ ಇದೆ. ನವೆಂಬರ್ ತಿಂಗಳಿನಲ್ಲಿ 12ನೇ ಮನೆಯಲ್ಲಿ ರಾಹು ಕೂಡ ಅಧಿಕವಾದಂತಹ ಖರ್ಚುಗಳನ್ನು ಮತ್ತು ಆಧ್ಯಾತ್ಮಿಕ ಆಧಾರದ ಅಗತ್ಯಗಳನ್ನು ಸೂಚಿಸ್ತಾನೆ. ಇನ್ನು ವೃತ್ತಿ ಮತ್ತು ಉದ್ಯೋಗ. ವೃತ್ತಿಪರವಾಗಿ ಲಗ್ನದಲ್ಲಿ ಶನಿಯ ಕಾರಣದಿಂದ ನೀವು ಕೆಲವೊಂದಷ್ಟು ಸವಾಲುಗಳನ್ನು ಮತ್ತು ಕೆಲಸದ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತದೆ. ಆದರೆ ನಿಮ್ಮ ಒಟ್ಟಾರೆ ಅದೃಷ್ಟ ಸುಧಾರಿಸುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನವೆಂಬರ್ 16ರವರೆಗೆ 8ನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ಇದು ಆಗುತ್ತೆ. ಆದರೆ ವಿಶೇಷವಾಗಿ ಮೊದಲ 2 ವಾರಗಳಲ್ಲಿ ನೀವು ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡಬೇಕು. 3ನೇ ವಾರದಿಂದ ನಿಮ್ಮ 9ನೇ ಮನೆಯಲ್ಲಿ ಮಂಗಳನೊಂದಿಗೆ ಸೂರ್ಯ ಕೂಡ ಸೇರೋದ್ರಿಂದ ನೀವು ಅನುಕೂಲಕರವಾದಂತಹ ಬದಲಾವಣೆಗಳನ್ನು, ಹಾಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬಹುದು. ಹಾಗೆ ಹಿರಿಯರು ಮತ್ತು ಗುರುಗಳಿಂದ ಹೆಚ್ಚಿನ ಬೆಂಬಲ ಮತ್ತು ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ಇದೆ. ಇನ್ನು ಉದ್ಯೋಗ ಬದಲಾವಣೆಗಾಗಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ 2ನೇ ವಾರದ ನಂತರ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಪಡ್ಕೋಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ. ಈ ನವೆಂಬರ್ ತಿಂಗಳು ಆರ್ಥಿಕ ದೃಷ್ಟಿಯಿಂದ ಸರಾಸರಿಯಾಗಿರುತ್ತೆ. ಮುಖ್ಯವಾಗಿ 12ನೇ ಮನೆಯಲ್ಲಿ ರಾಹು ಮತ್ತು 8, 9ನೇ ಮನೆಗಳಲ್ಲಿ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಂಚರಿಸುವ ಗ್ರಹಗಳ ಕಾರಣದಿಂದ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಖರ್ಚುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಆದ್ದರಿಂದ ಖರೀದಿಗಳು ಮತ್ತು ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನ ಪಡಬೇಕು. 5ನೇ ಮನೆಯಲ್ಲಿ ಗುರು ಬುದ್ಧಿವಂತ ಹೂಡಿಕೆಗಳು ಮತ್ತು ಸೃಜನಾತ್ಮಕ ಕೆಲಸಗಳ ಮೂಲಕ ಲಾಭಗಳಿಗೆ ಬೆಂಬಲವನ್ನು ನೀಡ್ತಾನೆ. ಆದರೆ ಊಹಾಪೋಹಗಳಿಂದ ನೀವು ಸ್ವಲ್ಪ
ದೂರ ಇರಬೇಕು. ಸಾಲಗಳು ಮತ್ತು ಆರ್ಥಿಕ ಸಹಾಯಕ್ಕಾಗಿ ನೀವೇನಾದರೂ ಎದುರು ನೋಡ್ತಾ ಇದ್ದರೆ 3ನೇ ವಾರದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡ್ಕೋಬೋದು. ಇನ್ನು ಕುಟುಂಬ ಮತ್ತು ಸಂಬಂಧ, ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಆದ್ದರಿಂದ ಈ ನವೆಂಬರ್ ತಿಂಗಳಿನಲ್ಲಿ ಕುಟುಂಬ ಜೀವನ ಆನಂದದಾಯಕವಾಗಿ ಇರುತ್ತೆ. 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋದರಿಂದ ಮಕ್ಕಳಿಗೆ ಸಂಬಂಧಿಸಿದ ಸಂತೋಷಕ್ಕೆ ಇದು ಅದ್ಭುತವಾದಂತಹ ಸಮಯ. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಜೀವನ ಸಂಗಾತಿಯು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅವರ ವೃತ್ತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ದ್ವಿತೀಯಾರ್ಧದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯ ಸುಧಾರಿಸುವುದಲ್ಲದೆ ಅವರು ನಿಮ್ಮೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ 1ನೇ ಮನೆಯಲ್ಲಿ ಶನಿ, ಜನ್ಮ ಶನಿ ಇರೋದರಿಂದ ಈ ತಿಂಗಳು ನೀವು ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ನೀವು ಆಯಾಸ, ಮೈಕೈ ನೋವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಮುಖ್ಯವಾಗಿ ಮೊದಲ 2 ವಾರಗಳಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 12ನೇ ಮನೆಯಲ್ಲಿ ರಾಹು ಇರೋದರಿಂದ ನಿದ್ರಾಹೀನತೆ ನಿಮಗೆ ಕಾಡಬಹುದು. ನೀವು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಸೇವಿಸುತ್ತೀರಿ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅದನ್ನು ಮಾಡೋದರಿಂದ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಗುರುವಿನ ದೃಷ್ಟಿ ಚೇತರಿಸಿಕೊಳ್ಳೋದಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಾರೆ. ವಿಶೇಷವಾಗಿ ವಿದೇಶಿ ವ್ಯಾಪಾರ ಅಥವಾ ದೂರದ ಗ್ರಾಹಕರಿಗೆ ಸಂಬಂಧಿಸಿದಂತೆ ಹಾಗೂ ಅಧಿಕ ನಿರ್ವಹಣಾ ವೆಚ್ಚಗಳು ಮತ್ತು ಹೂಡಿಕೆಗಳ ಕಾರಣದಿಂದಾಗಿ ಈ ತಿಂಗಳಲ್ಲಿ ಸರಾಸರಿ ಆದಾಯವನ್ನು ಪಡೆಯುತ್ತಾರೆ. ಹೂಡಿಕೆಗಳು ಅಥವಾ ವಿಸ್ತರಣೆಯ ಕಾರಣದಿಂದ ಅಥವಾ ನಿಮ್ಮ ಪಾಲುದಾರನ ಕಾರಣದಿಂದ ಆರ್ಥಿಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವ್ಯಾಪಾರದ ಬೆಳವಣಿಗೆಗಾಗಿ ಆರ್ಥಿಕ ಸಹಾಯಕ್ಕಾಗಿ ಎದುರು ನೋಡ್ತಾ ಇರೋರು ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡೆಯಬಹುದು. ಬುಧನು ವಕ್ರನಾದಾಗ ನಿಮ್ಮ ಮಾತುಕತೆ ಅಂದರೆ ಸಂಭಾಷಣೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತವಾದಂತಹ ತಿಂಗಳು. 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ಬುದ್ಧಿವಂತಿಕೆ, ಏಕಾಗ್ರತೆ ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಬಲವಾದ 9ನೇ ಮನೆಯ ಸಂಚಾರವು ನಿಮ್ಮ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಶನಿಯ ಕಾರಣದಿಂದ ಮೊದಲಾರ್ಧದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾದರೂ ದ್ವಿತೀಯಾರ್ಧದಲ್ಲಿ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ಬಯಸಿದಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶಗಳಿಗಾಗಿ ಎದುರು ನೋಡ್ತಾ ಇದ್ದರೆ ನಿಮಗೆ ಅನುಕೂಲಕರವಾದಂತಹ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಇನ್ನು ಸಾಮಾನ್ಯ ಸರಳ ಪರಿಹಾರಗಳೇನು ಅಂತ ನೋಡೋದಾದರೆ 1ನೇ ಮನೆಯಲ್ಲಿ ಜನ್ಮ ಶನಿ ಇರೋದರಿಂದ ಪ್ರತಿದಿನ ವಿಶೇಷವಾಗಿ ಅದರಲ್ಲೂ ಶನಿವಾರದಂದು ಹನುಮಾನ್ ಚಾಲೀಸವನ್ನು ಓದಬೇಕು ಅಥವಾ ಶನಿ ಮಂತ್ರವನ್ನು ಜಪಿಸಬೇಕು. ಜೊತೆಗೆ ಶಿಸ್ತು ಮತ್ತು ತಾಳ್ಮೆಯನ್ನು ಪಾಲಿಸಬೇಕು. ಇನ್ನು 5ನೇ ಮನೆಯಲ್ಲಿ ಗುರು ಇರೋದರಿಂದ ವಿಷ್ಣುವನ್ನು ಅಥವಾ ನಿಮ್ಮ ಗುರುಗಳನ್ನು ಆರಾಧಿಸಿ, ಮಕ್ಕಳ ಬಗ್ಗೆ ಸ್ವಲ್ಪ ದಯೆಯನ್ನು ತೋರಿಸಿ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಇನ್ನು 9ನೇ ಮನೆಯಲ್ಲಿ ಮಂಗಳ, ಸೂರ್ಯ ಮತ್ತು ಶುಕ್ರ ಬರೋದರಿಂದ ನಿಮ್ಮ ತಂದೆಯನ್ನು ಮತ್ತು ಶಿಕ್ಷಕರನ್ನು ಗೌರವದಿಂದ ಕಾಣಬೇಕು. ಹಾಗೆ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಕೆಂಪು ಅಥವಾ ಕಿತ್ತಳೆ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಇನ್ನು 12ನೇ ಮನೆಯಲ್ಲಿ ರಾಹು ಇರೋದರಿಂದ ಖರ್ಚುಗಳನ್ನು ನಿರ್ವಹಿಸಲು ಮತ್ತು ಉತ್ತಮ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ಶನಿವಾರದಂದು ಧ್ಯಾನ ಮಾಡಿ ಅಥವಾ ಬಡವರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಇನ್ನು ಬುಧ ವಕ್ರನಾಗಿರೋದ್ರಿಂದ ಪ್ರತಿದಿನ ಗಣೇಶನನ್ನು ಪೂಜೆ ಮಾಡಿ ಪ್ರಯಾಣ ಯೋಜನೆಗಳು ಅಥವಾ ಆರ್ಥಿಕ ವಿಷಯಗಳ ಮೇಲಿನ ಸಂಭಾಷಣೆಗಳನ್ನು ಪುನಃ ಪರಿಶೀಲನೆ ಮಾಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ನವೆಂಬರ್ ತಿಂಗಳಿನ ಮೀನರಾಶಿಯವರ ಭವಿಷ್ಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.